ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ನಾನು ಅಶ್ವಿನಿ. ಸೊ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನನ್ನ ಪರಿಚಯ ಅಂತ. ಸೊ ಅದಕ್ಕೆ 700 ವ್ಯೂಸ್ ಏನೋ ಬಂದೈತೆ. ಅನ್ಕೊಬೋದು ನೀವು 700 ವ್ಯೂಸ್ಗೆ ಎಷ್ಟೊಂದು ಖುಷಿ ಆಯ್ತಾಯ್ತಾ ಅಂತ. ಫಸ್ಟ್ ವೀಡಿಯೋಗೆ ಅಷ್ಟು ಬಂದಿದೆ ಅಂದರೆ ಯಾರಿಗೆ ಆದರೂ ಖುಷಿ ಆಗುತ್ತೆ, ಬೇರೆಯವ್ರಿಗೆ ಖುಷಿ ಆಗುತ್ತೆ ಇಲ್ವೋ, ನನಗಂತೂ ಫುಲ್ ಖುಷಿ ಆಗ್ತಿದೆ. ಸೊ ಗಾಯ್ಸ್, ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಚೆನ್ನಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು. ಅಂದರೆ ಏನು ಗೊತ್ತಾ, ಸುಮ್ಮನೆ ಪಟ ಅಂತ ಮಾತಾಡ್ತಾನೇ ಇರ್ತಾರೆ ಈ ಯೂಟ್ಯೂಬಲ್ಲಿ. ನಾನು ಕೆಲವೊಬ್ರದ್ದು ವೀಡಿಯೋಸ್ಗಳನ್ನ ನೋಡಿದ್ದೀನಿ, ಅದೇನು ಮಾತಾಡ್ತಾನೆ ಇರ್ತಾರೋ ನನಗಂತೂ ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತ. ನೋಡೋಣ, ಪ್ರಾಕ್ಟೀಸ್ ಆಯ್ತಾ ನಾನು ಹಂಗೆ ಪಟ ಅಂತ ಮಾತಾಡ್ತೀನೋ ಏನೋ ಗೊತ್ತಿಲ್ಲ. ಇದು ನಂದು 2ನೇ ವೀಡಿಯೋ ಅಲ್ವಾ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಯಾರು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ. ಹಬ್ಬದ ಟೈಮ್ ಬಂತು ಅಂದರೆ ಹೆಣ್ಮಕ್ಳಿಗೆ ಫುಲ್ ಕೆಲಸ. ಎಷ್ಟು ಅಂತ ಅಂದರೆ ಅವ್ರಿಗೆ ನಿಜವಾಗ್ಲೂ ಫ್ರೀನೇ ಇರಲ್ಲ. ಮಾರ್ನಿಂಗೇ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಏನಕ್ಕಂದರೆ ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೋ, ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೋ. ಅದಕ್ಕೆ ಇನ್ನೂ ಒರೆಸ್ತಾನೆ ಅವರೇ. ನಾನು ಇರಿ ಒಂದು ವೀಡಿಯೋ ಮಾಡಿಬಿಡ್ತೀನಿ ಮನೆ ಕ್ಲೀನಿಂಗ್ದೆ ಅಂತ ಹೇಳಿದೆ. ಸೊ ಸೋಫಾ ಸೆಟ್ದೆಲ್ಲ ನಮ್ಮಮ್ಮ ಬೆಡ್ಶೀಟೆಲ್ಲ ಒಗೆದು ಇಟ್ಟಿದ್ದಾರೆ. ಅಂದರೆ ಮೇಲ್ಗಡೆ ಎಲ್ಲ ಹಾರಾಕಿದ್ದೀವಿ. ಬೆಳಿಗ್ಗೆನೇ ಎದ್ದು ನೋಡ್ತಿರ್ಬೋದು. ಅದಕ್ಕೆ ಇಲ್ಲಿ ಫುಲ್ ಕೆಲಸ ಮಾಡ್ತಾ ಇದ್ದಾರೆ. ಅಡುಗೆ ಮನೇಲಂತೂ ಒಂದು ಪಾತ್ರೆ ಇಲ್ಲ. ನಾನಿವಾಗ ಹೆಲ್ಪ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊತೀನಿ ಅಂತ ಹೇಳಿದೆ. ಎಲ್ಲ ತೊಳೆದು ಹೊರಗಡೆ ಇಟ್ಟಿದ್ದೀವಿ. ಹಬ್ಬದ ಟೈಮ್ ಅಂದರೆ ಹೆಣ್ಮಕ್ಳಿಗೆ ಫ್ರೀನೇ ಇರಲ್ಲ. ಏನಾದರೂ ಸ್ವಲ್ಪ ಕೆಲಸ ಇತ್ತು ಅಂದರೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸೇ ಬರಲ್ಲ. ಫಸ್ಟು ಆ ಕೆಲಸ ಮಾಡಿಬಿಡ್ಬೇಕು, ಮನೆ ಕೆಲಸನ. ಪಾತ್ರೆ ಎಲ್ಲ ತೊಳೆದು ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ನೀರೆಲ್ಲ ಸೋರಬೇಕು. ಇದೆಲ್ಲ ಸೋರಿದ್ಮೇಲೆ ಒಳಗಡೆ ತಗೊಂಡೋಗಿ ಅಡುಗೆ ಮನೆಗೆ ಮತ್ತೆ ಎತ್ತಿಡಬೇಕು. ಸೊ ನೆನ್ನೆ ಅಮ್ಮ ದೇವ್ರ ಗುಡ್ಸೋಕ್ಕೆ ಅಂತ ಒಂದು ಸ್ಯಾರಿ ತಗೊಂಡು ಬಂದಿದ್ದಾರೆ. ಅದನ್ನು ರಿಟರ್ನ್ ಮಾಡಬೇಕಂತೆ. ನಾಳೆ ಹೋಗ್ತೀನಿ. ಸೊ ಆ ಸ್ಯಾರಿನ ತೋರಿಸ್ತೀನಿ, ಹೇಗೈತೆ ಅಂತ ಕಮೆಂಟ್ಸ್ ಮಾಡಿ. ಚೆನ್ನಾಗಿದ್ರೆ ಇಟ್ಕೋತೀನಿ, ಚೆನ್ನಾಗಿದೆ ಅಂತ ಹೇಳಿದ್ರೆ. ಇಲ್ಲ ಅಂದರೆ ನಾಳೆ ರಿಟರ್ನ್ ಮಾಡೋಕ್ಕೆ ಕೇಳಿರುತ್ತೆ ಅಮ್ಮ. ಏನಕ್ಕಂದರೆ ನೆನ್ನೆ ಹೊಲಕ್ಕೆ ಹೋಗಿದ್ರು ಅಮ್ಮ, ಕೆಲಸ ಇತ್ತು ಅಂದ್ಬಿಟ್ಟು. ಸೊ ಅಲ್ಲಿಂದ ಬಂದು ಸ್ಯಾರಿ ತರಕ್ಕೆ ಹೋದಾಗಲೇ ಸಂಜೆ ಆಗಿಬಿಟ್ಟಿತ್ತು. ತುಂಬ ರಶ್ ಇದ್ರು ಅಂತ ಹೇಳಿ ಯಾವುದೋ ಒಂದು ಸ್ಯಾರಿ ತೊಗೊಂಡ್ಬಂದ್ಬಿಟ್ಟವ್ರೆ. ತೋರಿಸ್ತೀನಿ. ಸೊ ಹೆಂಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದು ಸ್ಯಾರಿದು ಮೇಲ್ಗಡೆ ಕವರ್ ಬರುತ್ತಲ್ಲ ಅದು. ಇದು ಬಂದು ಮಮ್ಮಿ ತಂದಿರೋ ಸ್ಯಾರಿ. 900 ರೂಪಾಯಿನ ಹೇಳಿದ್ರಂತೆ, 650 ಕೊಟ್ಟು ತಂದವ್ರೆ. ಸೊ ಇದನ್ನು ರಿಟರ್ನ್ ಮಾಡಬೇಕಂದ್ರೆ ಈ ಟ್ಯಾಗ್ನ ತೆಗಿಬಾರ್ದು. ಈ ಟ್ಯಾಗ್ನ ತೆಗೆದ್ರೆ ರಿಟರ್ನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ. ಸೊ ಹೇಗೈತೆ ಅಂತ ಕಮೆಂಟ್ಸ್ ಮಾಡಿ. ಚೆನ್ನಾಗಿದೆ ಅಂದರೆ ಇಟ್ಕೋತೀನಿ, ಇಲ್ಲಾಂದರೆ ರಿಟರ್ನ್ ಮಾಡ್ತೀನಿ. ಸೊ ನಮ್ಮ ಮನೇಲಿ ಇಷ್ಟು ವರ್ಷ ಹೇಗೆ ಪೂಜೆ ಮಾಡ್ತಿದ್ದೋ ಅಂದರೆ ಕಾಯಿನ ಮಡ್ಬಿಟ್ಟು ಪೂಜೆ ಮಾಡ್ತಿದ್ದೋ ಒಂದು 4 ವರ್ಷದಿಂದ. ಸೊ ಈ ವರ್ಷ ಏನು ಸ್ಪೆಷಲ್ ಅಂದರೆ ಬೆಳ್ಳಿದೇನು ತಂದಿಲ್ಲ. ನೋಡೋಣ, ದೇವರು ನಮಗೇನಾದರೂ ನೆಕ್ಸ್ಟ್ ವರ್ಷ ಏನೋ ಅಂದ್ಕೊಂಡಿದ್ದೀವಿ ಆ ರೀತಿ ಆದರೆ ತರೋಣ. ಈ ವರ್ಷ ಮಣ್ಣಂದ್ರಲ್ಲಿ ಮಾಡ್ತಾರಲ್ಲ, ಪೇಂಟ್ ಮಾಡಿ ಆ ಥರದ್ದು ತಂದಿದ್ದೀವಿ. ಅಂದರೆ ತುಂಬ ಗ್ರ್ಯಾಂಡಾಗೇನು ಕೂರಿಸ್ತಾ ಇಲ್ಲ, ಸಿಂಪಲಾಗೆ ಕೂರಿಸ್ತಾ ಇರೋದು. ಅಂದರೆ ಕೆಲವೊಬ್ಬರು ಬೆಳ್ಳಿದು ದೀಪ, ಚೊಂಬು, ಮುಖವಾಡ, ದೇವ್ರದ್ದೆಲ್ಲ ಬೆಳ್ಳಿದೇ ಇಡ್ತಾರೆ. ಆದರೆ ನಾನು ಅಂದ್ಕೊಳ್ಳೋದು ಹೆಂಗೆ ಅಂದರೆ, ನಮ್ಮ ಮನಸ್ಸಲ್ಲಿ ಒಳ್ಳೆ ಭಕ್ತಿ ಇದ್ದರೆ ಸಾಕು, ಭಕ್ತಿಯಿಂದ ಮಾಡಿದ್ರೆ ಸಾಕು. ಎಲ್ಲ ಬೆಳ್ಳಿದನ್ನೇ ಇಟ್ಟು ಮಾಡ್ಬೇಕನ್ನೋದೇನಿಲ್ಲ. ಮಣ್ಣಿನ ದೀಪ ಇಟ್ಟು ಮಾಡಿದ್ರು ಭಕ್ತಿಯಿಂದ ಮಾಡಬೇಕು ದೇವ್ರಿಗೆ ಅನ್ನೋದು ನನ್ನ ಒಪಿನಿಯನ್. ನೋಡೋಣ, ಮುಂದಿನ ವರ್ಷ ದೇವರು ನಮಗೆ ಅಷ್ಟು ಮಾಡೋಷ್ಟು ಶಕ್ತಿ ಕೊಟ್ಟರೆ ನಾವು ತಂದು ಮಾಡೋಣ. ಬಾಳೆದೆಲೆ ಏನಕ್ಕೆ ಇವತ್ತೇ ತಂದು ಇಟ್ಕೊಂಡಿದ್ದೀನಿ ಅಂತ ಅನ್ಕೋತಾ ಇರ್ಬೋದು ನೀವು. ಇದರಲ್ಲಿ ನಾವೇನೋ ಮಾಡ್ತೀವಿ ಇವಾಗ, ಅದು ನಿಮಗೆ ಹಬ್ಬದ ದಿನಕ್ಕೆ ಯೂಸ್ ಆಗುತ್ತೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಮಾಡಿದರು, ಅದನ್ನು ನೋಡ್ದು ಮಾಡೋಣ ಅಂತ ಇದ್ದೀವಿ. ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಅವ್ರ ದೊಡ್ಡಪ್ಪ ಕಾಲ್ ಮಾಡಿದರು ಬರ್ತಾಯಿದ್ದೀನಿ ಅಂತ, ಅದಕ್ಕೆ ಬಜ್ಜಿ ಮಾಡ್ತಾಯಿದ್ದೀವಿ. ಹಂಗೆ ನಿಮಗೂ ಹೇಳ್ಕೊಡೋಣ ಈ ರೆಸಿಪಿನ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾಯಿಲ್ಲ, ಸಮಾಧಾನ ತಗೋ. ಸೊ ಫಸ್ಟು ಒಂದು ಬೌಲ್ಗೆ ಈರುಳ್ಳಿನ ಹಾಕೊಂಡಿದ್ದೀವಿ. 2 ಈರುಳ್ಳಿ ಕಟ್ ಮಾಡಿದ್ದೀವಿ. ಏನು ಮಾಡಬೇಕು? ಸಾಂಬಾರು ಸೊಪ್ಪು ತೊಳ್ಕೊಬರ್ಬೇಕಂತೆ.
ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಚ್ಚ ಖಾರ ಪುಡಿ, ಖಾರ ಬೇಕಂದರೆ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನೀವು. ನೆಕ್ಸ್ಟು ಒಂದೆರಡು ಮೆಣಸಿನ್ಕಾಯಿ ಮತ್ತು ಏನಿದು ಅಕ್ಕಿ ಹಸಿಟ್ಟು ಸ್ವಲ್ಪ, ಆಮೇಲೆ ಉಪ್ಪು, ಸೋಡಾನ ಉಪ್ಪು ಸೋಡಾ ಸ್ವಲ್ಪ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಅಂದರೆ ಉಪ್ಪು ತಿನ್ನೋರು ತಿಂತಾರೆ, ತಿಂದವರವ್ರಿಲ್ಲ, ರುಚಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಕಾಯಿನ ಆ್ಯಡ್ ಮಾಡ್ತಾಯಿದ್ದೀವಿ. ನನಗಂತೂ ಗೊತ್ತಿಲ್ಲ ಕಾಯಿ ಆ್ಯಡ್ ಮಾಡ್ತಾರೆ ಅಂತ, ಸ್ಫೂರ್ತಿಯವ್ರ ಮನೆ ಮಾಡ್ತಾರಂತೆ, ನೋಡೋಣ ಹೇಗೆ ಬರುತ್ತೆ ಅಂತ. ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಬಜ್ಜಿಗೆ ತೆಂಗಿನಕಾಯಿ ತುರಿನ ಹಾಕ್ತಾರೆ ಅಂತ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಸೊ ಇದು ರೆಡಿ ಆದಮೇಲೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದರೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ, ಮನೇಲಿ ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ಕಡಲೆ ಹಿಟ್ಟು, ನಿಮಗೆ ಜಾಸ್ತಿ ಬೇಕು ಕಡಲೆ ಹಿಟ್ಟು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಮಗೆ ಜಾಸ್ತಿ ಸ್ವಲ್ಪ ಈರುಳ್ಳಿ ಬಾಯಿಗೆ ಸಿಗಬೇಕು ಅಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನ ಕಮ್ಮಿನೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ವಾಟರ್ ಆ್ಯಡ್ ಮಾಡಬೇಕು, ಅಂದರೆ ನೀರನ್ನ ಹಾಕ್ಕೊಂಡು ಕಲಿಸ್ಬೇಕು. ಸೊ ನೀರನ್ನ ಆ್ಯಡ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿ, ಇಲ್ಲಾಂದರೆ ಫುಲ್ ತೆಳ್ಳಿ ಆಗಿಬಿಡುತ್ತೆ. ಸೊ ಫೈನಲಿ ಹಿಟ್ಟು ರೆಡಿ ಆಯಿತು. ನೋಡ್ತಿರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇನ್ನು ಬಜ್ಜಿ ಹಾಕಿದ್ಮೇಲೆ ಟೇಸ್ಟ್ ಹೆಂಗಿರುತ್ತೋ ನನಗಂತೂ ಗೊತ್ತಿಲ್ಲ. ಒಂದು 10 ನಿಮಿಷ ಹಂಗೆ ಮುಚ್ಚಿಡ್ತಾ ಇದ್ದೀವಿ, ಆಮೇಲೆ ಹಾಕೋಣ ಅಂತ. ಸೊ ನಾನು ಮೀಶೋದಲ್ಲಿ ಸೆಲ್ಫಿ ಸ್ಟಿಕ್ನ ಬುಕ್ ಮಾಡಿದ್ದೆ, ಬಂತು. ಅಂದರೆ ಇದನ್ನು ಹೇಗೆ ಯೂಸ್ ಮಾಡಬೇಕಂತ ನಂಗೆ ಗೊತ್ತಿರಲಿಲ್ಲ, ಯೂಟ್ಯೂಬಲ್ಲಿ ನೋಡಿದೆ. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹೇಳ್ಕೊಟ್ರೆ ತಿಳ್ಕೊಬೋದು, ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸೆಲ್ಫಿ ಸ್ಟಿಕ್ನ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಒಂದು ಚೀಟಿ ಇರುತ್ತೆ, ಅದರಲ್ಲಿ ಬರೆದಿರ್ತಾರೆ, ಅದು ನೋಡ್ಕೊಂಡು ಯೂಸ್ ಮಾಡ್ಬೋದು ನೀವು. ಇಲ್ಲ ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ ತುಂಬ ಜನ, ಸೊ ನೋಡ್ಬೋದು. ಸೊ ಫಸ್ಟ್ ಈ ರೀತಿ ಓಪನ್ ಮಾಡಬೇಕು. ಇಲ್ಲಿ 2 ಬಟನ್ ಈ ಥರ ಇರುತ್ತೆ, ಇದನ್ನು ತೆಗೆದು ಮೇಲೆ ಹಿಂಗೆ ಎಳಿಬೇಕು. ಇದೇನಕ್ಕೆ ಈ ಥರ ಅಂದರೆ ಫೋನ್ನ ಸೇರಿಸೋದಕ್ಕೆ. ನೋಡಿ ಹಿಂಗೆ ಹಾಕಕ್ಕೆ ಹೋದರೆ ಫೋನು ಹಾಕೋಕ್ಕಾಗೋದಿಲ್ಲ, ಇದನ್ನು ಎಳೆದು ಈ ರೀತಿ ಸೇರಿಸ್ಕೋಬೋದು. ನೆಕ್ಸ್ಟ್ ಇಲ್ಲೊಂದು ಬಟನ್ ಇದೆ, ಲೈಟು, ಈಗ ಇಟ್ಕೊಂಡು ಮಾಡ್ಬೋದು. ನೈಟ್ ಏನಾದರೂ ಮಾಡ್ತೀನಿ ಅಂದರೆ ನಮ್ಮದು ಫೇಸು ಕ್ಲಿಯರಾಗಿ ಕಾಣಬೇಕು ಅಂದರೆ, ಬೆಳಕಬೇಕು ಅಂದರೆ ಇದನ್ನು ಲೈಟ್ನ ಹಾಕ್ಕೋಬೋದು. ಇದು ಬಂದು 250 250. ನಿಮ್ಗೆ ಏನಾದ್ರು ಚೆನ್ನಾಗಿರೋದು ಬೇಕು ಅಂದರೆ ಇನ್ನೂ ದೊಡ್ಡದು ಬುಕ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಇರಲಿ ಅಂತ ಇವಾಗ ಇದನ್ನು ಬುಕ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಈ ಥರ ಹೇಳ್ಕೊಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೋಟೋ ಬರುತ್ತೆ ನಮ್ಮದು ಸೆಲ್ಫಿದು. ಸೊ ನೆಕ್ಸ್ಟ್ ಏನಾದರೂ ನೀವು ವಿಡಿಯೋ ಮಾಡಬೇಕು, ಯಾರೂ ಇಲ್ಲ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂದಾಗ ಇದು ಯೂಸ್ ಆಗುತ್ತೆ. ಈ ರೀತಿ ಸೊ ಇದನ್ನು ಬೇಕಂದ್ರೆ ಉದ್ದ ಕೂಡ ಮಾಡ್ಕೋಬೋದು. ಈ ರೀತಿ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ನನ್ನ ಕೈಲೇ ಇಟ್ಕೊಂಡು ಮಾಡ್ತೀನಿ ಅಂದರೆ ಈ ರೀತಿ ಇಟ್ಕೊಂಡು ಮಾಡ್ಬೋದು. ಇದು ಟೈಟ್ ಮಾಡ್ಕೊಳ್ಳೋದು, ಮೊಬೈಲ್ ಏನಾದರೂ ಸ್ವಲ್ಪ ಲೂಸ್ ಆಯಿತು ಅಂದರೆ ಇದು ಟೈಟು ಮತ್ತು ಲೂಸ್ ಮಾಡ್ಕೋಬೋದು. ಇದಕ್ಕೆ ಚಾರ್ಜಿಂಗ್ ವೈರ್ ಕೂಡ ಕೊಟ್ಟಿರ್ತಾರೆ, ಲೈಟದು ಚಾರ್ಜರ್ ಫುಲ್ ಖಾಲಿ ಆದಾಗ ಚಾರ್ಜರ್ ಹಾಕೋಬೋದು. ಸೊ ವೈರ್ ಬಂದು ನೆನ್ನೆ ಬಂತಲ್ಲ, ಇದು ತೆಗ್ದು ನೋಡಿದಾಗ ಪಾಪ ಎಲ್ಲೋ ಇಟ್ಟಿದ್ದಾನೆ, ನೋಡ್ತೀನಿ ಎಲ್ಲೈತೆ ಅಂತ. ಮಾಮೂಲಿ ಮೊಬೈಲ್ ಚಾರ್ಜ್ಗೆ ಸೇರಿಸ್ಕೋಬೋದು. ಇದು ಬಂದು ಇದ್ರ ಹೆಸರು ಗೊತ್ತಿಲ್ಲ, ಒಟ್ಟಿನಲ್ಲಿ ಯೂಟ್ಯೂಬಲ್ಲಿ ನೋಡಿದಾಗ ಇದನ್ನು ಓಪನ್ ಮಾಡಿದರು, ಏನೋ ರಿಮೋಟ್ ಅಂತ ಏನೋ ಹೇಳಿದ್ರು, ನನಗೂ ಗೊತ್ತಿಲ್ಲ. ಸೊ ಗೊತ್ತಿರೋಷ್ಟು ಹೇಳ್ಕೊಡ್ತಾ ಇದ್ದೀನಿ.
ಎಲ್ಲಿ ಸ್ಫೂರ್ತಿ ಬಂದೆ. ಸೊ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬನ್ನು ನೋಡ್ತಾ ಇದ್ದೆ, ಹೆಂಗೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಹೇಗೆಲ್ಲ ಇದು ಮಾಡ್ತಾರೆ ಅಂತ. ಆವಾಗ ಅದರಲ್ಲಿ ಒಬ್ಬರು ಹೇಳಿದರು, ಸುಮ್ಮನೆ ಮುಂಚೆಗೆ ದುಡ್ಡನ್ನ ಹಾಕ್ಬೇಡಿ ಅಂದರೆ ಈ ಥರ ಸೆಲ್ಫಿ ಸ್ಟಿಕ್ ಅದಕ್ಕೆ ಇದಕ್ಕೆ ಅಂತ. ಏನಕ್ಕಂದರೆ ಯಾರಾದರೂ ಒಬ್ಬರು ಹೆಲ್ಪ್ಗಿದ್ರೆ ಮನೇಲಿ ಮಾಡ್ಬೋದು, ಯಾರೂ ಇಲ್ಲ ಅಂದರೆ ಬೇಕೇ ಬೇಕು ನಮಗಿದು. ಅಂದರೆ ನಂದು ಚೆನ್ನಾಗಿ ಓಡುತ್ತೋ ವೀಡಿಯೋ ಬಿಡುತ್ತೋ ಗೊತ್ತಿಲ್ಲ, ಅದು ಸೆಕೆಂಡ್ರಿ. ಏನೋ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡು ಇದನ್ನು ತರಿಸಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ನನಗೆ ಫಸ್ಟ್ ವೀಡಿಯೋಗೆ ಅಷ್ಟು ವ್ಯೂಸ್ ಬಂದೈತೆ ಅಂದರೆ ಎಲ್ಲೋ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತೈತೆ. ಇನ್ನೂ ಚೆನ್ನಾಗಿ ಮಾಡಬೇಕು. ನನಗೂ ಗೊತ್ತು ಅಷ್ಟು ಚೆನ್ನಾಗಿ ಬರ್ತಿಲ್ಲ ವೀಡಿಯೋಸ್ ಅಂತ. ಬಟ್ ಅಂದರೆ ಇದೇ ಫಸ್ಟ್ ಅಲ್ವಾ ವೀಡಿಯೋ ಮಾಡ್ತಾ ಇರೋದು. ಹೇಗೆ ಮಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದಂತೂ ಗೊತ್ತಾಗ್ತಾ ಇಲ್ಲ. ನೋಡೋಣ, ಒಂದು 3-4 ವೀಡಿಯೋ ಆದಮೇಲೆ ಚೆನ್ನಾಗಿ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ಬಾಳೆತಲೆಯಲ್ಲಿ ಡಿಫ್ರೆಂಟಾಗಿ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಮಾಡಿದರು ಆ ಥರ ಮಾಡೋಣ ಅಂತ. ಅದ್ರ ಹೆಸರಂತೂ ಗೊತ್ತಿಲ್ಲ. ಫುಲ್ ಕಮಲ ಹೂ ಥರ ಮಾಡಿದರು. ನೋಡೋಣ ಆ ಥರ ಮಾಡೋದಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ಹೆಸರನ್ನ ನೀವೇ ಇಟ್ಬಿಡಿ, ನಮಗಂತೂ ಗೊತ್ತಿಲ್ಲ. ಏನಕ್ಕಂದರೆ ಹಬ್ಬಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇರೋದು. ಒಂದು ಸಲ ಟ್ರೈ ಮಾಡ್ತೀವಿ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಬಂದರೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಅಂದರೆ ದೇವ್ರ ಮುಂದೆ ಇಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಇವತ್ತು ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಹೇಗೆ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ, ಒಂದು ಸಲ ಟ್ರೈ ಮಾಡೋಣ ಅಂತ. ಹಾಗೆ ಚೆನ್ನಾಗಿ ಬಂದರೆ ನೀವು ಮಾಡ್ಬೋದು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಫಸ್ಟು ಈ ಥರ ಎಲೆನ ಕಟ್ ಮಾಡ್ಕೋಬೇಕು. ಉದ್ದಕ್ಕೆ ಒಂದು ಸಮ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಈ ಎಲೆ ಮೇಲೆ ಇದನ್ನು ಇಡಬೇಕು. ಹಿಂಗೆ ಇದನ್ನು ಇಟ್ಟು 4 ಮೂಲೆ, ಅಂದರೆ ಇಲ್ಲಿ 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 ಪಿನ್ ಮಾಡಬೇಕು. ಸೊ ನೆಕ್ಸ್ಟ್ ಇದನ್ನು ಫೋಲ್ಡ್ ಮಾಡಬೇಕು ಈ ಥರ. ಕಡಿದೆ ಪಿನ್ ಕಡಿ ಈ ಥರ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಇದನ್ನ ಹೀಗೆ ಇಟ್ಕೊಂಡು ಫೋಲ್ಡ್ ಮಾಡೋದು. ಫೋಲ್ಡ್ ಮಾಡಿ 4 ಪಿನ್ ಮಾಡಬೇಕು. ಸೊ ಈ ರೀತಿ ಪಿನ್ ಮಾಡ್ಕೋಬೇಕು. 4 ಮುಂದೆ ಈ ರೀತಿ ಪಿನ್ ಆದಮೇಲೆ ಇಲ್ಲಿ 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 4 ಸೈಡು ಅದರಿಂದ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನ ಇಲ್ಲಿ ಫೋಲ್ಡ್ ಮಾಡಿ ಮಾಡಬೇಕು. ಸೊ ಫೈನಲಿ ಈ ರೀತಿ ಬಂತು. ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ನೋಡೋಣ ಇನ್ನೊಂದು ಟ್ರೈ ಮಾಡ್ತೀವಿ ಹೆಂಗೆ ಬರುತ್ತೆ ಅಂತ. ಸೊ ಇದಕ್ಕೆ ನೀರನ್ನ ಹಾಕಿ ಮೇಲ್ಗಡೆ ಹೂವು ಹಾಕಿ ದೇವ್ರ ಮುಂದೆ ಇಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ಹೇಗೆ ಕಾಣಿಸ್ತಿದೆ ಕಮೆಂಟ್ಸ್ ಮಾಡಿ ಗಾಯ್ಸ್. ಸೊ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಪ್ರಸಾದನ ಕೊಡೋದಕ್ಕಿಂತ ಈ ರೀತಿ ಬಾಳೆತೆರೆಯಲ್ಲಿ ಕೊಡೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ದುಡ್ಡು ಸೇವ್ ಆಗುತ್ತೆ. ಫ್ರೀ ಇದ್ದಾಗ ಮಾಡ್ಕೊ ಇಟ್ಕೋಬೋದು. ನೋಡೋಣ ಇನ್ನೊಂದು ಮಾಡ್ತೀವಿ ಅದು ಹೆಂಗೆ ಬರುತ್ತೆ ಅಂತ.
ಸೊ ನೋಡಿ ಇದಿನ್ನೂ ಚೆನ್ನಾಗಿ ಬಂತು ಅದಕ್ಕಿಂತ. ಸೊ ಇದನ್ನು ಸೊ ಇವಾಗ 10 ನಿಮಿಷ ಆಯಿತು. ಬಜ್ಜಿ ಹಾಕ್ತಾಯಿದ್ದೀವಿ. ಬಜ್ಜಿ ಹಾಕೋಕ್ಕಿಂತ ಮುಂಚೆ ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಕಾದ್ಮೇಲೆ ಹಾಕಬೇಕು. ಸ್ಫೂರ್ತಿ ಸೊ ನೋಡ್ತಾ ಇರ್ಬೋದು ಬಜ್ಜಿ ಹೇಗೆ ಬೇಯ್ತಾ ಇದೆ ಅಂತ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಏನಕ್ಕೆಂದರೆ ಕಾಯಿ ಹಾಕಿದಾರಲ್ಲ ಅದಕ್ಕೆ ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಳ್ಳೆ ಕಬಾಬ್ ಥರ ಕಾಣಿಸ್ತಿದೆ ಬಜ್ಜಿ, ಬೆಳ್ಳುಳ್ಳಿ ಕಬಾಬ್ ಥರ. ಬಣ್ಣ ಎಲ್ಲ ಚೇಂಜ್ ಆಗ್ತಿದೆ. ಸೊ ಯಾವಾಗಲೂ ಅಷ್ಟೇ ಬಜ್ಜಿ ಹಾಕ್ಬೇಕಾದ್ರೆ ಅದ್ರ ಬಣ್ಣ ಎಲ್ಲ ಫುಲ್ ಕಲರೆಲ್ಲ ಚೇಂಜ್ ಆಗ್ತಿದೆ ಅಂದರೆ ಬೆಂದಿದೆ ಅಂತ ಅರ್ಥ. ಸೊ ಫೈನಲಿ ಇದೀಗ ರೆಡಿ ಆಯಿತು. ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಅನ್ನಿಸ್ತೈತೆ. ನಿಮ್ಗೆ ಅನ್ನಿಸ್ತಾ ಇದ್ರೆ ಮಾಡ್ಕೊಂಡು ತಿನ್ನಿ ಮನೇಲಿ ಒಂದ್ಸಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅಂತ. ಸೊ ಫೈನಲಿ ಬಜ್ಜಿ ರೆಡಿ ಆಯಿತು. ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ ಹೇಳ್ತೀನಿ. ಫುಲ್ ಸುಡ್ತಾ ಐತೆ, ಬಿಸಿ ಬಿಸಿ ಐತೆ. ನಿಜವಾಗ್ಲೂ ವಿಡಿಯೋಗೋಸ್ಕರ ಹೇಳ್ತಲ್ಲ, ತುಂಬ ಚೆನ್ನಾಗಿ ಬಂದೈತೆ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗೈತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಕಮೆಂಟ್ಸ್ ಮಾಡೋದಂತೂ ಮರಿಬೇಡಿ. ಸೊ ಮನೇಲಿ ಸ್ವಲ್ಪ ಇನ್ನೂ ಕೆಲಸ ಐತೆ. ಪಾತ್ರೆ ಎಲ್ಲ ಜೋಡಿಸ್ಬೇಕು, ಬೆಡ್ಶೀಟೆಲ್ಲ ಎತ್ತಿಡಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಗಾಯ್ಸ್.